ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಒಂದು ಸ್ಪೆಷಲ್ ಡಿಶ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ನಮ್ಮನೆ ಎಲ್ಲರಿಗೂ ಫೇವ್ರೇಟ್ ಚಿಕನ್ ಪೆಪ್ಪರ್ ಡ್ರೈ ಅಂತೇಳಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದು, ಯಾವ ಥರ ಟೇಸ್ಟಾಗಿರುತ್ತೆ ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ಸೊ ಮಿಸ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ. ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ನೋಡ್ಕೊಬೋಣ ಬನ್ನಿ. ಲವಂಗ ಒಂದು 4 ಲವಂಗ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿನ ಉದ್ದುದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ತಗೊಳ್ಳಿ. ನೆಕ್ಸ್ಟು ಈರುಳ್ಳಿ 2 ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಒಂದು 1/2 kg ಅಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಜೀರಾ ಪೌಡರ್, ಗರಂ ಮಸಾಲೆ, ಪೆಪ್ಪರ್ ಪೌಡರ್ ಎಷ್ಟು ಮಸಾಲೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಆಯಿಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲು. ನೆಕ್ಸ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ, ಕ್ವಿಕ್ಕಾಗಿ ನೋಡ್ಕೊಂಬೋಣ. ಸೊ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳೋಣ. ಇದನ್ನು ನೀವು ತಳ ಅಂಟದೇ ಇರುತ್ತಲ್ಲ ಆ ಥರ ಪ್ಯಾನ್ ಯೂಸ್ ಮಾಡಿ, ಯಾಕಂದರೆ ಇದು ಡೀಪ್ ಫ್ರೈ ಮಾಡ್ತೀವಿ. ಸೊ ಹಾಗಾಗಿ ಬೇಗ ತಳ ಅಂಟುತ್ತೆ ಚಾನ್ಸಸ್ ಇರುತ್ತೆ, ನೋಡಿ ಯೂಸ್ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಚಕ್ಕೆ ಲವಂಗನ ಆ್ಯಡ್ ಮಾಡೋಣ. ಸೊ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಮಸಾಲೆನ ರುಬ್ಕೊಳೋದಿಲ್ಲ, ಅದೇ ರೀತಿಯಾಗಿ ಮಾಡೋದು. ನೆಕ್ಸ್ಟ್ ನಾವು ಇಲ್ಲಿ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಪೆಪ್ಪರ್ ಪೌಡರ್, ಧನಿಯಾ ಪುಡಿ ಎಲ್ಲ ಹಾಕ್ತೀವಲ್ವ, ಖಾರ ಜಾಸ್ತಿ ಆದರೂ ಆಗುತ್ತೆ. ಸೊ ನೆಕ್ಸ್ಟು ಸಣ್ಣದಾಗಿ ಹಚ್ಕೊಂಡಂಥ ಆನಿಯನ್ನ ಹಾಕ್ಕೊಳ್ಳೋಣ. ಸೊ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಳ್ಳಿ ಆದಷ್ಟು, ಚೆನ್ನಾಗಿರುತ್ತೆ ಟೇಸ್ಟ್. ಅದು ಫುಲ್ಲು ಬೆಂದ ಮೇಲೆ ಆನಿಯನ್ನ ನೀಟಾಗಿ ಬಾಯ್ಲ್ ಆಗಾಕೆ ಬಿಟ್ಬಿಡೋಣ. ಅಟ್ಲೀಸ್ಟ್ ಒಂದು 2 to 3 minutes ಆದರೂ ಬಿಟ್ಬಿಟ್ರೆ ಅದು ನೀಟಾಗಿ ಚೆನ್ನಾಗಿ ಎಣ್ಣೆ ಬಿಟ್ಟು ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ನೀವು, ನೆಕ್ಸ್ಟ್ ನೋಡಿದ್ರೆ ನೀವು ಈ ಥರ ಅದಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಸಾಲೆ ಆ್ಯಡ್ ಮಾಡೋದ್ರಿಂದ ನೀವು ಈರುಳ್ಳಿದು ವಾಸನೆ ಅದೇ ಸ್ಮೆಲ್ ಥರ ಇರೋದಿಲ್ಲ, ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವಾಗ ಆ್ಯಡ್ ಮಾಡೋದ್ರಿಂದ ತಳ ಅಂಟೋದಿಲ್ಲ. ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ತಿರಲ್ಲ ಆವಾಗಲೇ ಆ್ಯಡ್ ಮಾಡಿದ್ರೆ ಬಂದು ಅದು ಫುಲ್ಲು ತಳಕ್ಕೆ ಅಂಟ್ಕೊಬಿಟ್ಟಿರುತ್ತೆ, ಆವಾಗಲೇ ತಳ ಸಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಥರ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಚಿಕನ್ ಇದರಲ್ಲಿ ಯಾವ ಡಿಶ್ ನಿಮಗೆ ಫೇವ್ರೇಟು ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಬಿರಿಯಾನಿ ಇರುತ್ತೆ, ಒಬ್ಬೊಬ್ಬರಿಗೆ ಕಬಾಬ್ ಇರುತ್ತೆ, ಅದೇ ಥರ ಡಿಫ್ರೆಂಟಾಗಿ ಇರುತ್ತಲ್ವಾ. ಸೊ ಆ ಥರ ನಿಮಗೆ ಯಾವ್ದು ಫೇವ್ರೇಟು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನನಗೆ ಆ್ಯಕ್ಚುಲಿ ಚಿಕನಲ್ಲಿ ನಂಗೆ ಪೀಸಸ್ಗಿಂತ ಬಿರಿಯಾನಿ ರೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನು ತಿಂತೀನಿ ಅಷ್ಟೇ, ಬಿಟ್ಟರೆ ನನ್ನ ಚಿಕನ್ ಎಲ್ಲ ಇಷ್ಟ ಆಗೋದಿಲ್ಲ. ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಬಿಟ್ಟ ಮೇಲೆ ಚಿಕನ್ನ ನೀಟಾಗಿ ತೊಳ್ಕೊಂಡಿರ್ತೀವಲ್ಲ, ಅದನ್ನು ನೀಟಾಗಿ ಆದಷ್ಟು ಟೈಟಾಗಿ ವಾಟ್ರೆಲ್ಲ ಬಿಡೋ ಥರ ಹಿಂಡ್ಕೊಳ್ಳೋಣ ಟೈಟಾಗಿ. ಸೊ ನೋಡ್ಬೋದು ನಾವಿಲ್ಲಿ ನೀಟಾಗಿ ಹಿಂಡ್ಕೊತಾ ಇದ್ದೀನಿ. ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಅಷ್ಟು ಹಿಂಡ್ಕೊಳ್ಳೋಣ. ಸೊ ಆಮೇಲೆ ನೆಕ್ಸ್ಟ್ ಈ ಚಿಕನ್ನ ಡೈರೆಕ್ಟಾಗಿ ಇದೇ ಥರನೇ ಈರುಳ್ಳಿ ಎಲ್ಲ ನೀಟಾಗಿ ಹಸಿ ವಾಸನೆ ಬಿಟ್ಟ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬಿಟ್ಟ ಮೇಲೆ ಈ ಥರ ಆ್ಯಡ್ ಮಾಡೋಣ. ಚಿಕನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಚಿಕನ್ ಇವಾಗ ಬಾಯ್ಲ್ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಡಿ, ಆವಾಗ ಅದು ಚಿಕನ್ನಿಗೆಲ್ಲ ನೀಟಾಗಿ ಇಟ್ಕೊಳುತ್ತೆ. ಸೊ ಇವಾಗ ಏನು ನೀವು ಚಿಕನ್ ಈ ಥರ ಮಾಡಿ ಬಿಟ್ಟಿದ್ರಲ್ಲ, ಇದನ್ನು ಒಂದು ಅಟ್ಲೀಸ್ಟ್ ನೀವು ಇಲ್ಲ ಅಂದ್ರೂ ಒಂದು 7 to 8 minutes ಕುಕ್ ಆಗಕ್ಕೆ ಬಿಟ್ಬಿಟ್ರೆ ಫುಲ್ಲು ಚಿಕನ್ ಸ್ಮೂತು ಫ್ಲಫಿಯಾಗಿ ಸಕ್ಕದಾಗಿ ಟೇಸ್ಟ್ ಬರುತ್ತೆ. ಸೊ ಅದೆಲ್ಲ ನೀಟಾಗಿ ಬೆಂದಿರುತ್ತೆ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನಾನು ಬಂದು 3 times ಅಂದರೆ ನೀಟಾಗಿ ಕೈಯಲ್ಲಿ ಹಿಂಡಿ ಚಿಕನ್ನ 3 times ಹಾಕಿದ್ದೀನಿ. ಸೊ ಸ್ವಲ್ಪ ಇದನ್ನ ಎತ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಫುಲ್ ವಾಟ್ರೆಲ್ಲ ತೆಗೆಸಿ ಹಾಕಿದ್ದೀನಿ. ನಾವು ಎಷ್ಟು ವಾಟ್ರ್ ತೆಗೆದ್ರೂ ಆ ಚಿಕನ್ ಸ್ವಲ್ಪ ನೀರು ಬಿಟ್ಟೇ ಬಿಡುತ್ತೆ. ಅದೆಲ್ಲನೂ ಡೀಪ್ ಫ್ರೈ ಮಾಡ್ಕೋಬೇಕು. ಇದು ತಿಂತಾ ಇರಬೇಕಾದ್ರೆ ಒಂದು ಮಕ್ಕಳಿಗೆ ತಿನ್ನಬೇಕಾದ್ರೂ ಅಷ್ಟೇ, ಅಥವಾ ಈ ಅನ್ನ ರಸಮ್ ಮಾಡಿಕೊಂಡು ನಿಮಗೆ ಬೇರೆ ಊಟನೂ ತಿನ್ನೋಕ್ಕಾಗ್ತಾಯಿಲ್ಲ ಅಂದವಾಗ ಅನ್ನ ರಸಮ್ ಮಾಡ್ಕೊಂಡು ಇದನ್ನು ತಿಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ನೋಡಿ, ಇವಾಗ ಚಿಕನ್ ಎಲ್ಲ ಕ್ಲೋಸ್ ಮಾಡಬೇಕಾದ್ರೆ ಈ ಥರ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನಿಮ್ಗೆ ಚೆನ್ನಾಗಿ ಅದು ಬಾಯ್ಲ್ ಆಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಅದೆಲ್ಲ ಮಿಕ್ಸ್ ಆಗಬೇಕು, ಸ್ವಲ್ಪ ಉಪ್ಪು ಅದೆಲ್ಲ ಮಿಕ್ಸ್ ಮಾಡೋ ತನಕ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ನಿಮಗೆ ಬೇಕಾದಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಅರಿಶಿನ ಹಾಕಂದ್ರೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ, ನಿಮ್ಗೆ ಗೊತ್ತೇ ಇರುತ್ತೆ ಅದು. ಅರಿಶಿನ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ಬಾಯ್ಲ್ ಆಗಕ್ಕೆ ಬಿಟ್ಬೋಣ ನೀಟಾಗಿ. ಸೊ ಇದಕ್ಕೆ ನೆಕ್ಸ್ಟ್ ನಾವು ಅದ್ರ ಮೇಲೆ ಕ್ಯಾಪ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು 5 to 10 minutes ಬಿಟ್ಟರೆ ಚಿಕನ್ ನೀಟಾಗಿ ಬಂದಿರುತ್ತೆ. ಸೊ ನೋಡ್ಬೋದು, ನಾನು ಒಂದು 5 minutes ಆದಮೇಲೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನಾನು ಎಷ್ಟು ನೀಟಾಗಿ ನೀರೆಲ್ಲ ಟೈಟಾಗಿ ಹಿಂಡ್ಬಿಟ್ಟು ಹಾಕಿದ್ದೆ, ಬಟ್ ಆದರೂ ನೋಡಿ ಎಷ್ಟು ನೀರು ಬಿಟ್ಟಿದೆ ಚಿಕನಲ್ಲಿ. ಸೊ ಇದೇ ಥರನೇ ನಾವು ಇನ್ನೂ ಸ್ವಲ್ಪ ನೀರು ಇಟ್ಕೊಂಡು ಹಾಕಿದ್ರೆ ಅದು ತುಂಬಾ ರಸ ಥರ ಆಗಿಬಿಡುತ್ತೆ. ಸೊ ಆ ಥರ ಚೆನ್ನಾಗಿರಲ್ಲ. ಇದು ಡೀಪ್ ಡ್ರೈ ಫ್ರೈ ಮಾಡ್ತಾ ಇರೋದಲ್ವ ನಾವು, ಪೆಪ್ಪರ್ ಡ್ರೈ ಫ್ರೈ ಅಲ್ವಾ. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇಲ್ಲಿ ನಮಗೆ ಚಿಕನ್ ಆಲ್ಮೋಸ್ಟ್ 70% ಬೆಂದಿದೆ. ಸೊ ನಾವು ಮಸಾಲೆ ಏನೇನು ಇಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಸೊ ನಾನು ಏನು ತೋರಿಸಿದ್ದೀನಿ ಮಸಾಲೆ, ಅದು ಯಾವುದು ಸಾಲೋದೇ ಇಲ್ಲ. ಇದು ಜಸ್ಟ್ ಇವಾಗ ಫ್ರೈ ಆಗೋಕ್ಕೆ ಮಾತ್ರ ಅಷ್ಟು ಮಸಾಲೆ ಹಾಕಬೇಕು. ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇರೋಣ. ಅದಾದಮೇಲೆ ಇದಕ್ಕೆ ಆಲ್ಮೋಸ್ಟ್ ನಾವು ಜಾಸ್ತಿ ಒಂದು 10 rupees ಪಾಕೆಟ್ದು ಪೆಪ್ಪರ್ ಬರುತ್ತಲ್ಲ, ಆ ಫುಲ್ ಪಾಕೆಟ್ನ ನಾವು ಪೆಪ್ಪರ್ನ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಧನಿಯಾ ಪುಡಿ ಆಗಿರ್ಬೋದು, ಚಿಲ್ಲಿ ಪೌಡರ್ ಆಗಿರ್ಬೋದು, ಅದೆಷ್ಟು ಬೀಳುತ್ತೋ ಅದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಸೊ ನೋಡ್ಬೋದು ನೀವು ಎಷ್ಟು ಮಸಾಲೆ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಅಂತ. ಅದು ಎಷ್ಟು ಮಸಾಲೆ ಹಾಕಿದ್ರೂ ಸಾಲಲ್ಲ ಇದಕ್ಕೆ, ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ನೀರಿರುತ್ತಲ್ಲ, ಸೊ ಅದೆಲ್ಲ ಡ್ರೈ ಆಗಬೇಕು. ನಾನಿಲ್ಲಿ ಚಿಲ್ಲಿ ಪೌಡರ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ, ಧನಿಯಾ ಪುಡಿ ಆಗಿರ್ಬೋದು, ಪೆಪ್ಪರ್ ಪೌಡರ್. ಗರಂ ಮಸಾಲೆನ ಆದಷ್ಟು ಕಮ್ಮಿ ಯೂಸ್ ಮಾಡಿ, ಯಾಕಂದರೆ ಗರಂ ಮಸಾಲೆ ಒಂಥರ ಅದು ಮಸಾಲೆ ಫ್ಲೇವರ್ ಒಂಥರ ಬಂದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಆದಷ್ಟು ಕಮ್ಮಿ ಯೂಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಅದನ್ನು ನೀಟಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ. ನೋಡ್ಬೋದು ನೀವು ಎಣ್ಣೆಯಲ್ಲಿ ಎಷ್ಟು ಕೊತ ಅಂತ ಕುದೀತಾ ಇದೆ ಅಂತ. ಸೊ ನನಗೆ ಗೊತ್ತು ನಿಮ್ಮೆಲ್ಲರಿಗೂ ಬಾಯಲ್ಲಿ ನೀರು ಹೊಡಿತಾ ಇದೆ, ಆದರೆ ಇವತ್ತು ಸ್ಯಾಟರ್ಡೇ, ಸ್ವಲ್ಪ ತುಂಬ ಜನ ತಿನ್ನೋದಿಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದು ಸ್ಯಾಟರ್ಡೇ. ಸೊ ನಾನು ಇವತ್ತು ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ ನಾಳೆ ಸಂಡೇ ಆಗಿರುತ್ತೆ. ಸೊ ನಾಳೆ ಮನೇಲಿ ನೀವು ಟ್ರೈ ಮಾಡಿ ಡಿಶ್ನ ನನಗೆ ಯಾವ ಥರ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಿಮಗೇನಾದರೂ ಸ್ವಲ್ಪ ಗೊಜ್ಜು ಥರ ಏನಾದರೂ ಡ್ರೈ ಫ್ರೈ ಬೇಡ, ತುಂಬ ಡ್ರೈ ಫ್ರೈ ಬೇಡ, ಸ್ವಲ್ಪ ನಮಗೆ ಗೊಜ್ಜು ಬೇಕು ಅಂತ ಏನಾದರೂ ಆದರೆ ನೀವು ಇಷ್ಟಕ್ಕೆ ನೀಟಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡ್ಕೋಬೋದು. ಇಲ್ಲ ನಮಗೆ ನೋಡಿ ಈ ಥರ ಡೀಪ್ ಫ್ರೈ ಬೇಕು ಅಂತಂದರೆ ನೀವು ಇದೇ ಥರನೇ ಮಾಡ್ಕೋಬೋದು. ಸೊ ಇಷ್ಟೇ, ಇದು ಸಿಂಪಲಾಗಿ ವೆರಿ ಕ್ವಿಕ್ಕಾಗಿ ಆಗೋಗುತ್ತೆ, ಮಕ್ಳಿಗೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೂ ಬೇರೆ ಯಾವ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಆದಷ್ಟು ಹೆಲ್ದಿ ರೆಸಿಪೀಸ್ನ ನೆಕ್ಸ್ಟ್ ಟೈಮಿಂದ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ.